ಒಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಾವಿಲ್ಲೇನೋ ಮಾತಾಡಿರ್ತೀವಿ, ಅದನ್ನ ಅಷ್ಟು ಮಾತ್ರ ಕ್ರಾಪ್ ಮಾಡ್ತಾರೆ, ಅದನ್ನು ಟ್ರೋಲ್ ಮಾಡಿಬಿಡ್ತಾರೆ. ಈಗ ಟ್ರೋಲ್ ಮಾಡೋರಿಗೊಂದು, ನಾವು ಹೆಣ್ಮಕ್ಳೆ, ನಿಮ್ಮ ತಾಯಿನೂ ಹೆಣ್ಮಕ್ಳೆ, ನಿಮ್ಮ ತಂಗಿನೂ ಹೆಣ್ಮಕ್ಳೆ ಅಲ್ವಾ, ಕೆಟ್ಟದಾಗ ಟ್ರೋಲ್ ಮಾಡೋದು. ಆ ಟ್ರೋಲ್ ಮಾಡಿದವ್ರಿಗೆ ಯಾಕಪ್ಪ ಹಿಂಗೆ ಟ್ರೋಲ್ ಮಾಡಿದ್ಯಾ ಅಂದರೆ ಅವ್ರಿಗೂ ಕೆಟ್ಟದಾಗ ಕಾಮೆಂಟ್ ಮಾಡೋದು. ಇಲ್ಲಿ ನಾವು ನಮ್ಮ ಮರ್ಯಾದೆ ಅಷ್ಟೇ ಅಲ್ಲ, ನಾವು ಇಷ್ಟಪಡೋ ನಟಂದು ಕೂಡ ಮರ್ಯಾದೆ ಹೋಗುತ್ತೆ. ಈಗ ಆಲ್ಮೋಸ್ಟ್ ದರ್ಶನ್ ಫ್ಯಾನ್ಸ್ ಆಗಲಿ, ಸುದೀಪ್ ಫ್ಯಾನ್ಸ್ ಆಗಲಿ, ನಮ್ಮ ಕಡೆಯವರು ಇವ್ರಿಗೆ ಕೆಟ್ಟದಾಗ ಬೈದಿರ್ತಾರೆ, ಅವ್ರ ಕಡೆಯವರು ನಮಗೆ ಕೆಟ್ಟದಾಗ ಬೈತಾರೆ. ಅವಾಗ ಏನಾಗುತ್ತೆ, ನಾವು ಕಿತ್ತಾಡ್ಕೋತೀವಿ ಹೊರತು ಅಣ್ಣ ಆಗಲಿ ದರ್ಶನ್ ಸರ್ ಆಗಲಿ ಕಿತ್ತಾಡಿಲ್ಲ. ಅವರೆಲ್ಲರೂ ಮುಂದೆ ಹೇಳಿದ್ದಾರೆ, ಕಾಟೇರನ ತರಿಸಿ ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಫ್ಯಾನ್ ವಾರಿಲ್ಲ ಅಂದಮೇಲೆ ನಮಗೆ ಯಾಕೆ ಬೇಕು? ಕರೆಕ್ಟ್ ಅಲ್ವಾ? ಆ್ಯಂಡ್ ಟ್ರೋಲ್ ಮಾಡೋರಿಗೊಂದು, ನಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಾವು ಅಮ್ಮ ಅಕ್ಕ ತಂಗಿ ಜೊತೆ ಬದುಕಿರ್ತೀವಿ, ಬೆಳೆದಿರ್ತೀವಿ. ಯಾರು ನಮ್ಮ ಬೆಸ್ಟಿನ ಒಬ್ಳು ಇರ್ತಾಳೆ, ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ನಾವು ಬೇರೆಯವ್ರ ಜೊತೆ ಹೆಂಗೆ ಜಗಳಕ್ಕೆ ಹೋಗ್ತೀವೋ ಹಾಗೇನೆ ಬೇರೆಯವ್ರ ಮನೆ ಹೆಣ್ಮಕ್ಳು ಹಂಗೇನೆ ಕೆಟ್ಟದಾಗ ಮಾತಾಡೋದು ಬಿಟ್ಬಿಟ್ಟು, ಯಾರೇ ಆಗಿರಲಿ, ಯಾವ ಫ್ಯಾನ್ಸೇ ಯಾರದೇ ಫ್ಯಾನ್ಸ್ ಆಗಿರಲಿ, ಸುದೀಪಣ್ಣ ಅಂತಾಗಲಿ, ದರ್ಶನ್ ಅಂತ ಆಗಲಿ, ಯಶ್ ಅಂತಾಗಲಿ, ಇಂಥವ್ರೆ ಅಂತ ಅಲ್ಲ, ಕೆಟ್ಟದಾಗ ಮಾತಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತಾರೆ.